ರಾಜಕೀಯ, ರಾವಣ, ಜರಾಸಂಧ, ಕೀಚಕ, ಯಮ, ರಾಜಕೀಯ ಅಂತ ಬಂದಾಗ ಇದು ತಕ್ಷಣ ಬರುತ್ತೆ. ಬಟ್ ನಿಮ್ಮಲ್ಲಿ ಇರುವಂತಹ ಥಾಟ್ಗಳು ಒಂದು ವೇಳೆ ನಾವೆಲ್ಲರೂ ಅದನ್ನ ಅಳವಡಿಸಿಕೊಂಡ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಏನೋ ಒಂದು ಚೇಂಜಸ್ ಬರ್ಬೋದು ಅಂತಲೂ ಕೂಡ ಅನ್ಸುತ್ತೆ. ಬಟ್ ಆದ್ರೆ ಇದು ಸಾಧ್ಯನಾ ಅಂತ ಅನ್ಸುತ್ತೆ ಸರ್. ಓಕೆ, ಫಸ್ಟ್ ನಾನೇ ನಿಮ್ಮನ್ನು ಕೇಳ್ತೀನಿ. ಯೂಶಲಿ ನೀವು ನನ್ನ ಕೇಳ್ತೀರಾ, ನಾನು ಹೇಳಿದ್ದೀನಿ ತುಂಬಾ ಕಡೆ. ನನಗೆ ಆದಂಥ ಒಂದು ಡೌಟ್ಸ್ಗಳಿದೆ, ಅದನ್ನು ಕೇಳ್ತೀನಿ. ಹಾಂ ಸರ್. ಈಗ ನೀವು ಹೇಳ್ತೀರಲ್ಲ ಏನೋ ಬದಲಾವಣೆ ಬೇಕು ಅಂತ, ಏನಕ್ಕೆ ಬದಲಾವಣೆ ಬೇಕು ಸರ್? ನಾವು ಕಂಡಂತೆ ರಾಜಕೀಯ ಅಂತ ಬಂದಾಗ ಇಲ್ಲಿ ಜಾತಿ ಮೊದಲು, ಆದ್ಯತೆ ಜಾತಿ, ಹಣ ಬಲ ಇದ್ರೆ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ. ಆಮೇಲೆ ಏನು ಓಟ್ ಹಾಕುವವರು ಕೂಡ ಅಲ್ಲಿನ ಓಟ್ ಹಾಕುವಂಥ ಸಂದರ್ಭದಲ್ಲಿ, ಎಲೆಕ್ಷನ್ ಸಂದರ್ಭದಲ್ಲಿ ಹಣ ಕೊಡಲಿಲ್ಲ ಅಂದರೆ 100% ಓಟ್ ಹಾಕದವರು ಕೂಡ ಇದ್ದಾರೆ. ಹಣ ಕೊಟ್ರ ಅವ್ರೇನೋ ಕೊಟ್ರ ಹಂಗಂದ್ರೆ ಹಾಕ್ತೀವಿ ಅನ್ನೋ ಥರ ಇದ್ದಾವೆ. ಸೊ ಈ ಕಂಪ್ಲೀಟ್ ಇದೆಲ್ಲ ಬದಲಾಗಬೇಕು. ನಿಮ್ಮ ಥಾಟ್ ಏನಿದೆ ಅದು ಬರಬೇಕು ಅಂತ ನನಗೂ ಅನಿಸುತ್ತೆ ಸರ್ ಕೆಲವು ಕಡೆ. ಅಲ್ಲ, ಇವಾಗ ನೀವು ಕರೆಕ್ಟಾಗಿ ಹೇಳಿದ್ರಿ, ಇದೆಲ್ಲ ಚೇಂಜ್ ಆಗಬೇಕು. ಎಲ್ಲಿ ಚೇಂಜ್ ಆಗಬೇಕು? ಇದು ನಮ್ಮಿಂದ ಚೇಂಜ್ ಆಗಬೇಕು. ಅಂದ್ರೆ ಯಾರಿಂದ? ನಮ್ಮಿಂದ ಅಂದ್ರೆ ಜನಗಳಿಂದ. ನೋಡೋಣ, ಒಂದು ಬದಲಾವಣೆ ನಾವೀಗ ಏನಿದೆ ಅದನ್ನು ಬಿಟ್ಬಿಡೋಣ, ಮುಂದೆ ಸಾಗೋಣ ಅಂತ ನಮಗನ್ಸ್. ಬೇರೆ ರೀತಿಯಲ್ಲಿ ಯೋಚನೆ ಮಾಡಬೇಕು. ಈಗ ಪ್ರೆಸೆಂಟ್ ಇದೆಲ್ಲ ಬಿಡಬೇಕು, ಬೇರೆ ರೀತಿಯಲ್ಲಿ ಯೋಚನೆ ಮಾಡಬೇಕು. ಬಟ್ ನೋಡಿ, ಇವಾಗ ಏನಂದ್ರೆ ಅಲ್ಲಿ ವಿಜಯ್ ಅವ್ರು ಗೆದ್ದಿದ್ದಾರೆ, ಏನೋ ಅದೇ ತರ ಇಲ್ಲಿ ಆಗ್ಬೇಕು ಅಂತ. ಓಕೆನಾ? ಹೌದೌದು. ಅಲ್ಲೂ ಕೂಡ ಎಲ್ರಿಗೂ ಅವಕಾಶ ಕೊಟ್ಟಿದ್ದಾರೆ. ಯಾರೊಬ್ರು ಕಸ ಗುಡಿಸೋರು, ಇನ್ನೊಬ್ರು ಯಾರೋ ಡ್ರೈವರ್ ಮಗ, ಈ ತರದೆಲ್ಲ ಒಂದು ಚೇಂಜಸ್ ಕಾಣಿಸುತ್ತೆ. ಬಟ್ ಅವ್ರು ಹೆಂಗ್ ನಡೆಸ್ತಾರೆ ಅನ್ನೋದು ಕೂಡ ಮುಖ್ಯ ಆಗಿರುತ್ತೆ. ಅಲ್ಲಲ್ಲ, ಅದು ಬಿಡಿ ಅದಲ್ಲ. ಈಗ ಓಕೆ, ಅಲ್ಲೇ ಆ ಚೇಂಜಸ್ ಆಗಿದೆ, ಇಲ್ಲಿ ಅದೇ ತರ ಮಾಡ್ಬೇಕು. ಓಕೆ, ಈಗ ಅದೇ ತರ ನಾನ್ ಮಾಡ್ಬೇಕು ಅಂತ ನೀವು ಹೇಳ್ತೀರಾ. ಆಸೆ ಇದೆ, ನೋಡೋಣ ಹೆಂಗ್ ಚೇಂಜ್ ಅಂದ್ರೆ ಹೊಸಬರಿಗೆಲ್ಲ ಅವಕಾಶ ಕೊಡಬೇಕು. ಅದಕ್ಕೆ ನಾನು ಒಂದು ಪ್ರಜಾಕೀಯ ಅಂತ ಆಪೇ ಮಾಡಿದೀನಿ. ಅಲ್ಲಿ ಯಾರು ಬೇಕಾದ್ರೂ ಬನ್ನಿ ಇದ್ ಮಾಡ್ಬೋದು. ಯಾರಿಗೆ ಹೈಯೆಸ್ಟ್ ಜನ ಸಪೋರ್ಟ್ ಮಾಡ್ತಾರೋ ಅವ್ರು ಬಂದು ಇಲ್ಲಿ ಇತ್ಕೊಂಡ್ಬಂದು ಅಂತ ಹೇಳಿದೀನಿ. ಎರಡನೇದಾಗಿ ಇನ್ನೇನ್ ಚೇಂಜ್ ಬಯಸ್ತಾ ಇದ್ದೀರಾ? ಒಂದು ಹೊಸಬರಿಗೆ ಚಾನ್ಸ್ ಕೊಡಬೇಕು ಖಂಡಿತ. ಓಕೆ. ಅಂಡ್ ನಾವೆಲ್ಲ ಪ್ರಾಮಾಣಿಕವಾಗಿ ವೋಟ್ ಮಾಡಬೇಕು. ಯಾವ ಆಸೆಗಳಿಗೆ ಬಲಿಯಾಗದೆ, ಕೆಲವರು ಕೊಡುವಂಥ ಆಶ್ವಾಸನೆಗಳಿಗೆ ಬಲಿಯಾಗದೆ, ನಮಗೆ ಒಂದು ಒಳ್ಳೆಯ ವ್ಯವಸ್ಥೆ ಬೇಕು ಅನ್ನೋದನ್ನ, ಒಂದು ಬದಲಾವಣೆ ವ್ಯವಸ್ಥೆ ಬೇಕು ಅಂತ ನೋಡ್ಕೊಂಡು ವೋಟ್ ಹಾಕ್ಬೇಕು. ಜಾತಿ ಬರಬಾರ್ದು. ಅದು ಬಿಡಿ, ಅದು ಮತ್ತೆ ನೀವು ಹೇಗೆ ಏನ್ ಹೇಳ್ತಿರೋದು, ಎಲ್ಲರೂ ಯೋಚನೆ ಮಾಡಬೇಕು ಅಲ್ವಾ? ಹೌದು. ಈಗ ನನ್ನ ನೀವು ಕೇಳ್ತೀರಾ ಏನಾರ ಮಾಡಿ ಅಂತ, ಅಥವಾ ಜನಕ್ಕೆ ಹೇಳ್ತಾ ಇದ್ದೀರಾ ಬದಲಾಗಿ ಅಂತ? ಈಗ ನಿಮ್ಮ ಥಾಟ್ಗಳು ಅಗೈನ್ ಈಗ ಮತ್ತೆ ನೀವು ರೆಡಿ ಆಗ್ಬೇಕು, ಮತ್ತೆ ನೀವು ಜನರ ಮನಸ್ಸಲ್ಲಿ ಕೂರಿಸ್ಬೇಕು ಸರ್. ನಿಮ್ಮ ಥಾಟ್ ಏನೇನಿದೆ? ಇದೇ ಹೇಳ್ತಿರೋದು. ಇದು ಎಲ್ಲರಿಗೂ ಗೊತ್ತಿದೆಯಲ್ವಾ? ಇದೆಲ್ಲದಕ್ಕೆ ನಾವು ಓಟ್ ಹಾಕ್ಬಾರ್ದು ಅಲ್ವಾ? ಹಣ ಇಸ್ಕೊಂಡು ಓಟ್ ಹಾಕ್ಬಾರ್ದು, ಪ್ರಚಾರಕ್ಕೆ ಓಟ್ ಹಾಕ್ಬಾರ್ದು. ಕರೆಕ್ಟ್ ಅಲ್ವಾ? ಪ್ರಚಾರಕ್ಕೆ ಓಟ್ ಹಾಕ್ಬೇಕಂದ್ರೆ ಮತ್ತೆ ಕೋಟ್ಯಾಂತರ ರೂಪಾಯಿ ಏನೋ ಸ್ಪೆಂಡ್ ಮಾಡ್ಬೇಕಾಗುತ್ತೆ, ಮತ್ತೆ ಬಿಸ್ನೆಸ್ ಆಗುತ್ತೆ ಅಲ್ವಾ? ಆಮಿಷಗಳಿಗೆ ಬಲಿಯಾಗಬಾರ್ದು. ಇದೆಲ್ಲ ಮಾಡ್ಬೇಕಾದ ಬದಲಾವಣೆ ಎಲ್ಲಿ ಬರಬೇಕು? ಜನಗಳಲ್ಲಿ ಬದಲಾವಣೆ ಆಗ್ಬೇಕು. ಹೌದು, ಜನರಿಗೆ ಅರ್ಥ ಮಾಡಿಸ್ಬೇಕು. ಈಗ ಅಲ್ಲ, ಯಾವ ರೀತಿ ಅರ್ಥ ಮಾಡಿಸೋದು ಇವಾಗ? ಇದನ್ನ ಹೇಳ್ಬೋದಷ್ಟೇ ಅಲ್ವಾ? ಇಲ್ಲ, ಸಂದರ್ಭ ಬದಲಾವಣೆ ಮಾಡಿಸ್ಬೇಕಷ್ಟೇ. ಒಂದು, ನಿಮ್ಗೆ ನಾನು ಊಟ ಕೊಡ್ಬೋದು, ನಿಮ್ಗೆ ಹಸಿವಾಗಿರ್ಬೇಕು ಅಲ್ವಾ? ಹಸಿವಾಗದೆ ಇದ್ರೆ ನೀವು ಊಟ ತಗೊಳ್ಳಲ್ಲ. ಹಸಿವಾದ್ರೆ ನೀವು ಊಟ ಮಾಡ್ತೀರಾ, ಕೇಳ್ತೀರಾ ಊಟ ಕೊಡಿ ಅಂತ ಅಲ್ವಾ? ಸಿಂಪಲ್ ಅಷ್ಟೇ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗಾಗಿ ನಮಗೋ